ನೋಡು ವರ್ಷ, ಇವಾಗಾದ್ರೂ ನಂಬಿಕೆ ಬರುತ್ತಾ ನಿನಗೆ? ನೋಡು, ಈ ಫೋನ್ ಎಲ್ಲ ಕುಟ್ತಾ ಇದ್ದೀನಿ ನೋಡು, ಹಾಳಾಗೋಗು ನೀನು. ಬೇಡ ವರ್ಷ, ನಿನ್ನಿಂದಾನೇ ನನಗೆ ನನ್ನ ವರ್ಷ ದೂರ ಆಗಿದ್ದು. ನಾನು ಇಷ್ಟಪಟ್ಟಿರೋ, ನನ್ನ ಮನಸಾರೆ ಇಷ್ಟಪಟ್ಟಿರೋ ನನ್ನ ವರ್ಷ ದೂರ ಆಗೋದಕ್ಕೆ ಕಾರಣ ನೀನೇ ಫೋನು. ನೀನೇ ಫೋನು, ನೀನೇ ನೀನೇ ನೀನೇ. ನಿನ್ನಿಂದಲೇ ನನ್ನ ಜೀವನ ಹಾಳಾಯಿತು. ನಿನ್ನಿಂದಲೇ ನನ್ನ ವರ್ಷ ನನಗೆ ಬಿಟ್ಟು ಹೋಗಿದ್ದು, ನನಗೆ ಕೈ ಕೊಟ್ಟು ಹೋಗಿದ್ದು. ಅದಕ್ಕೆ ನೀನು ಬೇಡ. ನೀನಿದ್ದೇನಾಗಬೇಕಾಗೈತೆ, ನೀನು ಬೇಡವೇ ಬೇಡ. ನೋಡಪ್ಪ, ನೋಡು, ನಿನ್ನ ಕಣ್ಣೆದ್ರಿಗೆ ನನ್ನ ಮಗಳು ಮೊಬೈಲ ಪೀಸ್ ಪೀಸ್ ಮಾಡ್ತಾ ಇದ್ದಾಳೆ. ಬಿಡೆ ಓತು ವಿಜಿ, ಬಿಡೆ ಓತು. ಇಲ್ಲ ಅಮ್ಮ, ಇರಬಾರ್ದು, ಇರಬಾರ್ದು. ಇದರಿಂದ ಏನಾಗಬೇಕಾಗೈತೆ? ಇದರಿಂದ ನನ್ನ ಜೀವನ ಹಾಳಾಗ್ತೈತೆ. ನಾನು ಇದರಿಂದ ಎಲ್ಲರ ಹತ್ರ ಕೆಟ್ಟಾಳಾಗ್ತಾ ಇದ್ದೀನಿ. ಎಲ್ಲರೂ ನನ್ನ ಇದರಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂದಮೇಲೆ ಇದು ಏನಕ್ಕಿರಬೇಕು? ನನ್ನ ಜೀವನದಲ್ಲಿ ಇರಬಾರ್ದು. ಇದು ಪೀಸ್ 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 ಮಾಡಿ ಎಸ್ತು ಬಿಡ್ತೀನಿ. ಇರಬೇಡ ನೀನು, ಇರಬೇಡ, ಹೋಗು. ನಿನ್ನಿಂದ ನನ್ನ ಜೀವನ ಹಾಳಾಯಿತು, ಹೋಗು. ಈಗ ವರ್ಷ ನೋಡಿ, ಇವಾಗ ನಾನು ಆ ಫೋನಿಂದ ತಾನೇ ನೀವು ನನ್ನ ಮೇಲೆ ಬೇಜಾರಾಗಿದ್ದು. ಆ ಫೋನ್ ಇಟ್ಕೊಳ್ಳಲ್ಲ, ನೀವು ಹೇಳ್ದಂಗೆ ಕೇಳ್ತೀವಿ. ನಾನು ನೀನು ಇಬ್ಬರೂ ಆ ಸುಗುಣನ ಜೊತೆ ಚೆನ್ನಾಗಿರೋಣ. ಬನ್ನಿ, ಈ ಕ್ಷಣನೇ ಹೋಗಿ ಸುಗುಣನ ಹತ್ರ ಮಾತಾಡೋಣ. ಇಬ್ಬರು ಚೆನ್ನಾಗಿರ್ತೀವಿ. ಸುಗುಣ, ನೀನೇ ಮನೆ ಯಜಮಾನಿ ಆಗು. ಮನೆ ಯಜಮಾನಿ ಆಗಿ ನೀನೇ ಎಲ್ಲ ಆಡಳಿತ ನಡೆಸು. ನಾವಿಬ್ರು ದುಡ್ಕೊಂಬಂದು ನಿನಗೆ ತಂದಾಕ್ತೀವಿ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಕೇಳೋಣ ಬಾ. ಹೋಗ ಸುಗುಣನ ಹತ್ರ ಹೇಳೋಣ ಬಾ. ಇವಾಗಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ? ಆ ಫೋನ್ ಹಾಳಾಗೋಯ್ತು. ಫೋನ್ ಇಟ್ಕೊಳ್ಳಲ್ಲ ನಾನು ನಿನ್ನ ಮೇಲೆ. ನೀನು ಫೋನ್ ಕೊಟ್ಟರು ನಾನು ಮುಟ್ಟಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ನಾನು ಫೋನ್ ಮುಟ್ಟೋದಿಲ್ಲ. ವಿಜಿ, ಏನೇ ಅಂದ್ರೂ ನಾನು ಮಾತ್ರ ನಿನ್ನ ನಂಬೋದಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ನಾನು ನಂಬೋದಿಲ್ಲ. ಯಾಕೆ ಅಂತಂದರೆ ಆ ದಾಲೆನೇ ನಿನ್ನ ಬುದ್ಧಿ ಚೇಂಜ್ ಆಗೋದಿಲ್ಲ. ನೀನೇನು ನನಗೋಸ್ಕರ ಇದನ್ನ ಸುಮ್ಮನೆ ಫೋನ್ ಹೊರಗೆ ಹಾಕ್ತಾ ಇದ್ದೀನಿ, ಫೋನ್ ತೆಗ್ದು ಹೊಡೆದಾಕ್ತಾ ಇದ್ದೀನಿ ಅಂತ ಹೇಳಿ ಮೇಲ್ನೋಟಕ್ಕೆ ನೀನು ತೋರಿಸ್ಕೊತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಏನು ನನಗೆ ನಂಬಿಸೋದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದೆಯಾ. ಸುಮ್ಮನೆ ಮೇಲ್ನೋಟಕ್ಕೆ ನೋಡೋಣ, ಹೊಡೆದಾಕಿದ್ರೆ ಏನು ಬೇರೆ ಫೋನ್ ತಗೊಳಕ್ಕಾಗಲ್ವಾ? ಹೆಂಗಿದ್ರು ಫೋನ್ ಹಳೇದಾಗೈತೆ, ಹೊಡೆದಾಕೋಣ. ವರ್ಷ ನಂಬ್ತಾನೆ, ದುಡ್ಡು ತೊಗೊಂಬಂದು ಕೊಡ್ತಾನೆ. ಅವಾಗ ಬೇಕಾದರೆ ನೀನು ಕದ್ದು ಮುಚ್ಚಿ ಫೋನ್ ಇಟ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಏನೇ ಗ್ಯಾರಂಟಿ? ಹೆಂಗಾದರೂ ನೀನು ಫೋನ್ ಇಟ್ಕೊಳ್ತೀಯಾ? ಅಯ್ಯೋ, ನಿನಗೆ ಹೆಂಗೆ ಹೇಳಿ? ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ನಿನಗೆ? ಎಷ್ಟು ಹೇಳಿದ್ರೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾನೇ ನಿನಗೆ? ಏನು ಮಾಡಲಿ, ನಾನು ಏನು ಮಾಡಿದೆ ಅಂಥದ್ದು? ನನಗೂ ಇವಾಗ ಬುದ್ಧಿ ಬಂದೈತೆ. ಏನು ಮಾಡಲಿ, ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಇವಾಗ ನನಗೆ ಯಾರಿದ್ದಾರೆ? ನೀನು ಸುಗುಣ ಇಬ್ಬರು. ಇವಾಗ ನೀನು ಸುಗುಣನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೋಗಿದ್ಯಾ. ಅದಕ್ಕೇ ನಾನು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್, ನನಗೂ ಸುಗುಣನಿಗೂ ದೂರ ಮಾಡಬೇಡ. ಇಬ್ಬರು ನಿನ್ನ ಜೊತೆಗೆ ಇರ್ತೀವಿ, ನಿನ್ನ ನೋಡ್ಕೊಳ್ತೀವಿ. ಪ್ಲೀಸ್, ಎಲ್ಲರೂ ಚೆನ್ನಾಗಿರೋಣ ವರ್ಷ. ಪ್ಲೀಸ್, ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಚೆನ್ನಾಗಿರೋಣ. ಇಲ್ಲ ಕಣೆ, ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನನಗೇನೇ ಅಂದರೂ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ನೀನು ಮಾಡಿರೋ ಇದಕ್ಕೆ. ಫಸ್ಟ್ ಮನೆಯಿಂದ ಹೊರಗೆ ಹೋಗು, ನೀನು ಹೊರಗೆ ಹೋಗು. ಏನೇ ಅಂದ್ರೂ ನಂಬಲ್ ಬಿಡಮ್ಮ. ಅವನಿಗೆ ಇವಾಗ ಹೆಂಡ್ತಿನೇ ಬೇಕಾಗೈತೆ. ಅಲ್ಲ ಕಣಪ್ಪ, ಇವಾಗ ನನ್ನ ಮಗಳು ಎಲ್ಲಿಗೆ ಹೋಗ್ತಾಳೆ ಹೇಳು? ನನ್ನ ಮಗಳಿಗೂ ಯಾರೂ ಇಲ್ಲ ಅಂತ ಹೇಳಿ ನಾನು ನನ್ನ ಮಗಳ ಜೊತೆಗೇ ಹಿಂಗಿದ್ದೀನಿ. ಅಲ್ಲ, ಎಲ್ಲರೂ ನಿನ್ಗೆ ಗೊತ್ತಾಗಲ್ಲೇನಮ್ಮ? ನಿನ್ನ ಮಗಳು ಹಿಂಗೆ ಮಾಡ್ತಿದ್ರು ನೀನು ಹಿಂಗೆ ಮಗಳೇ ಸಪೋರ್ಟ್ ಮಾಡ್ತೀಯಾ ಅಂತ ಹೇಳಿ ಎಲ್ಲ ನನ್ನ ಬೈತಾರೆ. ಮಗಳು ಆಡ್ದಂಗೆ ಆಡ್ತೀಯ ಅಂತ ಹೇಳಿ ಏನು ಮಾಡೋಣ? ನಾನು ಕೈ ಬಿಟ್ರೆ ಎಲ್ಲಿಗೆ ಹೋಗ್ತಾಳೆ ನನ್ನ ಮಗಳು ಅಂತ ಹೇಳಿ ಏನೋ ನೀನು ಒಬ್ಬ ಒಳ್ಳೆಯ ಸಿಕ್ತಾ ಹೆಂಗೋನು ಅಂತ ನನ್ನ ಮಗಳಿಗೂ ಒಂದು ಬಾಳ್ ಕೊಡೋಕ್ಕೆ ಅಂತ ಹೇಳಿ ನಾನು ಅಂದ್ಕೊಂಡೆ. ಇವಾಗ ನೋಡಿದ್ರೆ ನೀನು ಹಿಂಗೆ ಮಾತಾಡ್ತೀಯಲ್ಲಪ್ಪ. ಏನು ಮಾಡೋಕ್ಕಾಗುತ್ತೆ? ನನ್ನ ಮಗಳನ್ನ ನೀನೇ ನೋಡ್ಕೋಬೇಕಣಪ್ಪ, ನೀನೇ ಕೈ ಹಿಡಿಬೇಕಣಪ್ಪ ನನ್ನ ಮಗಳನ್ನ. ಇವಾಗ ನೀನೇ ಎಲ್ಲದ್ರಾಗೂ ನಮಗೆ ಇವತ್ತು ಆಗಿದೆಯಾ. ಇಂತನಾಗ ಕೈ ಹಿಡ್ಕೊಂಡು ಅರ್ಧ ಕಣ ಕರ್ಕೊಂಬಂದಿದೀಯ. ನಡ ನೀರನ್ನ ಬಿಟ್ಟು ಹೋದ್ರೆ ಹೆಂಗಪ್ಪ? ದಡ ಸೇರಿಸ್ಬೇಕಣಪ್ಪ ನನ್ನ ಮಗಳು. ನೀವು ನಿನ್ನ ನಡ ನೀರನ್ನ ಬಿಟ್ಟು ಹೋದ್ರೆ ಅವಳು ಭಾಳ ಏನಾಗಬೇಕು? ಅರ್ಥ ಮಾಡ್ಕೊಳಪ್ಪ. ಅರ್ಥ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ರಿ, ಯಾವುದೂ ಇರಲ್ಲ. ನಡಿ, ಫಸ್ಟ್ ಹೊರಕ್ಕೆ ನಡಿ. ನೀನು ಹೊರಕ್ಕೆ ನಡಿ. ನಿನ್ನೇನೆ ಅಂದರೂ ನಾನು ನಂಬೋದಿಲ್ಲ. ಮನೆಯಿಂದ ಹೊರಕ್ಕೆ ಹಾಕ್ತಾ ಇದ್ದೀನಿ ನಾನು ನಿನ್ನ. ಅಯ್ಯೋ, ಈ ಮನೆಯಿಂದ ಹೊರಕ್ಕೆ ಹಾಕ್ಬೇಕು ಅಂತ ನೀನಿದ್ರೆ ನನಗೆ 50,000 ದುಡ್ಡು ಕೊಡಬೇಕು. ಈ ಮನೆ ಓನರ್ಗೂ ದುಡ್ಡು ಇಸ್ಕೊಂಡಿದ್ದಾರೆ. ಆ ಬೊಮ್ಲಿಂಗ್ ಅಂಕಲ್ಲು ಅವರು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. 50,000 ದುಡ್ಡು ಇಸ್ಕೊಂಡಿರೋದು ವಾಪಸ್ ಕೊಟ್ಟರೆ ತಾನೇ ನಾನು ಹೋಗೋದು. ನೀವು ಹಿಂಗೆ ದಬ್ಬಿಟ್ರೆ ನನ್ನ ಹಿಡ್ಕೊಂಡು. ನಡಿ ಫಸ್ಟ್ ನೀನು ಹೊರಕ್ಕೆ ನಡಿ. ಈ ಮನೆಯಾಗ ಇರು ಕೊಡ್ದು ನೀನು. ನಡಿ ಫಸ್ಟು. ಅಯ್ಯೋ ಸುಮ್ಕಿರಪ್ಪ, ಅಯ್ಯೋ ಸುಮ್ಕಿರಪ್ಪ, ಹೋಗ್ತೀವಿ ಸುಮ್ಕಿರೋ. ನಡಿಯಮ್ಮ, ಹೋಗ ನಡಿಯೇ ಸುಮ್ಮನೆ. ಅಯ್ಯಪ್ಪ ದೇವ್ರಿಗೆ, ಏನಪ್ಪ ನಮ್ಮ ಬಾಳಿ ಹಿಂಗೆ ಅನ್ಸುತ್ತೆ. ಸುಮ್ಕಿರಪ್ಪ, ಹೋಗ್ತೀವಿ ಸುಮ್ಕಿರೋ. ಇದು ರೀತನ ಮನೆ. ರೀತ ನನಗೆ ಪರ್ಮಿಷನ್ ಕೊಟ್ಟಿದ್ದಾಳೆ ಮನೆಯಿಂದ ಹೊರಗೆ ಹಾಕು ನೀನು ಅಂತ ಹೇಳಿ. ಅಯ್ಯೋ ಸುಮ್ಕಿರಪ್ಪ, ಅಂತ ದಬ್ಬೇಡ. ಎಲ್ಗೆ ಹೋಗ್ತಾಳೆ ದಬ್ಬಿರಿ ಅವಳು? ಫೋನು ಒಡಕಿಳು, ಫೋನ್ ಇಕ್ಕೆಮಲ್ಲ ಅಂತ. ಅಯ್ಯೋ ಏನು ಹೇಳ್ಬೇಕಪ್ಪ, ನಾವು ಯಾರು ತಗೊಂತ ಕಾಟ್ಲಾಡ್ಬೇಕಪ್ಪ. ಮಂಗಾಗಿ ತೂಗತ್ಲಾಗಿ ನನಗಂತೂ ಅಪ್ಪ ಸೆನಕ್ಕಿದ್ರೆ ಬೇಡ ಅಂಬುತ್ತೆ. ಎಲ್ಲರೂ ಸುಮ್ಮನೆ ಅವಳು ಇರ್ತಾಳೆ. ಎಲ್ಲರೂ ಸೆನಕ್ಕಿರ್ರಿ, ಎಲ್ಲರೂ ಸೆನಕ್ಕಿದ್ರೆ ನೋಡ್ಬೋದು. ಅಯ್ಯೋ ಯೋಟಳಿರೋನ್ಗೆ ಯಾಕೆ ಅರ್ಥ ಆಗ್ತಿಲ್ಲ.
ಹೊರಟೋಗು. ನನ್ನ ಕಣ್ಮುಂದೆ ಇರಬೇಡ ನೀನು. ನಿನ್ನೇನೇ ಅಂದರೂ ನಾನು ನಂಬೋದಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ನಾನು ಏನೇ ಅಂದರೂ ನಂಬೋದಿಲ್ಲ ಕಣೆ. ಇಲ್ಲಿಂದ ಹೊರಟೋಗೆ ನೀನು. ಸರಿ ಆಯಿತು, ಹೊರಟು ಹೋಗ್ತೀನಿ, ಕೈ ಬಿಡು. ಏನು ನಾನು ಮಾಡಿರೋ ತಪ್ಪು ಅಂತ ಎಷ್ಟು ಬೇಡ್ಕೊಂಡ್ರು ನೀನು ನನ್ನ ನಂಬ್ತಾ ಇಲ್ಲ ಅಲ್ಲ. ನಾನು ಚೆನ್ನಾಗಿರ್ತೀನಿ, ಸುಗುಣನ ಜೊತೆ ಚೆನ್ನಾಗಿರ್ತೀನಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ನಾನು ಎಷ್ಟು ಕೇಳ್ಕೊಂಡ್ರು ನೀನು ಚೆನ್ನಾಗಿರೋದಿಲ್ವಲ್ಲ. ಅಯ್ಯೋ, ನಾನಂತ ತಪ್ಪೇನು ಮಾಡಿದೆ? ಹೊಡಿ, ನನ್ನ ಹೊಡಿ. ಇವತ್ತು ನಾನು ಎಲ್ಲರ ಹತ್ರ ಚೆನ್ನಾಗಿ ಉಗುಳಿಸ್ಕೊಂಡು ನಾನು ನನ್ನ ಮನೆಗೆ ಹೋಗಿ ಎಲ್ಲ ಸುಗುಣನ ಮಾತಾಡಿಸಿ ಆಮೇಲೆ ಅಲ್ಲೆಲ್ಲ ನೆಟ್ಟಗಾದ್ರೆ ನಿನ್ನ ಪಾಡಿಗೆ ನಿನ್ನ ಬಿಡೋಣ ಅಂದ್ಕೊಂಡೆ. ಆದರೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ನನ್ನ ಸುಗುಣ ಸರಿ ಹೋಗ್ತಾ ಇಲ್ಲ. ಅಲ್ಲಿ ನನ್ನ ಅಣ್ಣನ ಮಗಳನ್ನ ಹತ್ರ ಓಡಿಸ್ಕೊಂಡೆ, ಎಲ್ಲರ ಹತ್ರ ಓಡಿಸ್ಕೊಂಡು ನಾನು ಬಾರಮ್ಮ ಹೊಡಿಬಾ ಅಂತ ನಾನೇ ಕರ್ದು ಓಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಇವಾಗ ನಾನು ಎಷ್ಟೇ ಕರೆದ್ರೂ ಬರ್ರಿ ಅಂದರೂ ಅವ್ರು ಹೊಡಿತಾ ಇಲ್ಲ. ಇಲ್ಲಿಂದ ನೀನು ನಡಿಯ ಫಸ್ಟ್ ಆಚೆ ನಡಿಯ ಫಸ್ಟು. ಆಚೆ ಹೋಗಿ ಮಾತಾಡು ನೀನು. ಇಲ್ಲಿ ಇರ್ಕೊಡ್ದು ನೀನು ಈ ಮನೆಗೆ. ಇದು ರೀತನ ಮನೆ. ಈ ರೀತ ನನಗೆ ಪರ್ಮಿಷನ್ ಕೊಟ್ಟವಳೆ. ನಡಿ ಫಸ್ಟ್ ನೀನು. ಅಯ್ಯೋ ದೇವ್ರೇ, ಎಲ್ಗೆ ಹೋಗೋಕ್ಕಾಗುತ್ತಪ್ಪ? ನಾವಿಬ್ಬರು ಹೆಣ್ಣೆಂಗ್ಸು ಎಲ್ಗೆ ಹೋಗೋಕ್ಕಾಗುತ್ತೆ? ಹೆಣ್ಮಕ್ಳಿಬ್ರಾಳೂ. ಅಯ್ಯೋ ಏನಪ್ಪ ನೀನು ಹಿಂಗೆ ಹೊರಕ್ಕಾಗ್ತಾ ಇದೆಯಾ? ಹಿಂಗೆ ಹೊರಗೆ ದಬ್ತಾ ಇದೆಯಾ? ಅಯ್ಯೋ ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ ನೀನು? ಇರಬಾರ್ದು ಇಲ್ಲಿ ಇವಳು. ಇರಬಾರ್ದಂದ್ರೆ ಇರಬಾರ್ದು ಅಷ್ಟೇ. ಒಂದೇ ಮನೇಲಿ ಇರೋಣ ಅಂತ ಹೇಳ್ತಾ ಇದ್ದಾಳೆ. ಇಂಥವಳ ಜೊತೆಗೆ ಒಂದೇ ಮನೇಲಿದ್ದರೆ ಅಷ್ಟೇ. ಇವಳು ಬೇಡ, ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇರೋದು ಬೇಡ. ಸರಿ ಆಯಿತು, ಹೋಗ್ತೀನಿ. ಬಿಟ್ಬಿಡು ನನ್ನ, ಹೋಗ್ತೀನಿ. ನಿನಗೆ ಕಣ್ಣೆ ಮರಿಯಾಗಿ ಹೋಗ್ಬೇಕು ತಾನೇ? ಹೋಗ್ತೀನಿ, ಬಿಟ್ಬಿಡು, ಹೋಗ್ತೀನಿ ನಾನು. ಹೊರಟೋಗು. ಜಾಡ್ಸ್ ಹೊಡೆದು ಬಿಡ್ತೀನಿ. ಹೊರಟೋಗು ನೀನು. ಓದಿ ಬೇಡ ಬಿಡಪ್ಪ, ಓದಿ ಬೇಡ, ಹೋಗ್ತಿ ಬಿಡು. ಹೋಗಮ್ಮ ವಿಜಯ್, ಹೋಗಿ. ಹೋಗೋಣ. ನಮ್ಮ ಗಂಟು ಮೂಟೆ ತಗೊಂಡು ನಮ್ಮ ಪಾಡಿಗೆ ನಾವು ಹೋಗೋಣ. ನಡಿಯೆ. ಯಾರು ಸವಸನೂ ಬೇಡ. ಎಲ್ಲ ನಾವು ಹೋಗಿ ಎಲ್ಲ ನಾಳ್ಬಾಬೇಕು ಬೀಳ. ನಡಿಯೆ ಹೋಗಿ ಎಲ್ಲ ನಾಳ್ಬಾಬೇಕು ಬಿದ್ರಾತು. ಹಂಗೆ ಮಾಡ್ತೀನಿ. ನಾನಂತೂ ಇರೋದಿಲ್ಲ. ವರ್ಷವರೇ, ನೀನು ಬಿಟ್ಟರೆ ನಾನಂತೂ ಇರೋದಿಲ್ಲ. ನಾನಂತೂ ಎಲ್ಲಾದರೂ ಹೋಗಿ ಎಲ್ಲಾದರೂ ಬಾವಿಗಿವಿ ನೋಡ್ಕೊಂಡು ಬಿದ್ದುಬಿಡ್ತೀನಿ. ನಾನಂತೂ ಇಲ್ಲಿರೋದಿಲ್ಲ. ಇರಬೇಡ ಕಣೆ, ಹಾಳಾಗೋಗು. ಇರಬೇಡ ನೀನು. ಇರಬೇಡ. ನಿನ್ನಿಂದ ಏನಾಗಬೇಕಾಗೈತೆ? ನಿನ್ನಿಂದ ಎಷ್ಟು ಸಂಸಾರಗಳು ಹಾಳಾಗೋಗಿದ್ದಾವೆ. ನಿನ್ನಿಂದ ನನ್ನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ನನ್ನ ಸಂಸಾರ ಹಾಳು ಮಾಡ್ಕೊಂಡೆ. ಕಟ್ಕೊಂಡವನು ಅವನು ಹಾಳು ಮಾಡ್ಕೊಂಡ. ಇನ್ನು ಅವನು ಅವನು ಹಾಳು ಮಾಡ್ಕೊಳ್ತಾ ಇದ್ದ. ಹೆಂಗೋ ಬೇಗ ಹುಡುಗಿ ಎಚ್ಚರಿಕೆ ತೊಗೊಂಡು ನಿನ್ನ ಇಲ್ಲಿಂದ ಓಡಿಸ್ತಾ ಇರೋದಕ್ಕೇ ಇನ್ನು ನಮ್ಮೂರಲ್ಲಿ ಎಷ್ಟೋ ಜನ ಸಂಸಾರಗಳು ಉಳಿತವೆ. ನೀನು ಫಸ್ಟ್ ಇಲ್ಲಿಂದ ತೊಲಗು. ಹೋಗ್ತೀನಿ. ಹೋಗಮ್ಮ, ತಗೊಂಬ. ಹೋಗಮ್ಮ, ನಮ್ಮ ಪಾಡಿಗೆ ನಾವು ಗಂಟು ಮುಟ್ಟೆ ತಗೊಂಡು ಹೋಗೋಣ. ಹೋಗಮ್ಮ. ನಾನಂತೂ ಇರೋದಿಲ್ಲ. ನೀವಿಲ್ಲ ಅಂದಮೇಲೆ ನನಗೆ ಈ ಜೀವನ ಯಾಕೆ ಬೇಕು ನನಗೆ ಈ ಜೀವನ? ನಾನು ಸುಗುಣನ ಹತ್ರ ಚೆನ್ನಾಗಿರ್ತೀನಿ, ಎಲ್ಲರೂ ಮೂವರು ಚೆನ್ನಾಗಿರೋಣ ಅಂತ ಎಷ್ಟು ಕೇಳ್ಕೊಂಡ್ರು ನೀವು ನಂಬ್ತಾ ಇಲ್ವಲ್ಲ. ಅಯ್ಯೋ, ಏನು ಮಾಡಲಿ? ಅಯ್ಯೋ ಅಪ್ಪ. ನಾಟಕ ಆಡಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಜಿ ಇವಾಗ ನಾನು ಸುಗುಣ ನೀನು ಎಲ್ಲ ಚೆನ್ನಾಗಿರೋಣ ಅಂತ ಹೇಳಿ ತುಂಬ ಡವ್ ಮಾಡ್ತಾ ಇದ್ದಾಳೆ. ಫೋನೆಲ್ಲ ನನ್ನ ಕಣ್ಣೆದುರಿಗೆ ಹೊಡೆದು ಹಾಕಿದ್ಲು. ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇವಳಿಗೆ ಬುದ್ಧಿ ಬಂದೈತೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಈ ಮನೆಯಿಂದ ಹೊರಗೆ ಹಾಕ್ತೆ. ರೀತಾ ನನಗೆ ಪರ್ಮಿಷನ್ ಕೊಟ್ಟಿದ್ಲು, ಈ ಮನೆಯಿಂದ ಹೊರಗೆ ಹಾಕಿದ್ದೀನಿ. ಇವಳು ಈ ಊರು ಬಿಟ್ಟು ಹೋಗ್ತಾಳೆ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಆಗ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.